ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಚುನಾವಣೆ ಆಯೋಗ ವಿರುದ್ಧ ಗಂಭೀರ ಆರೋಪ. ರಾಜ್ಯದ ಕಾನೂನು, ನ್ಯಾಯ, ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ಲೋಕಸಭಾ 2ನೇ ಹಂತದ ಚುನಾವಣೆಯಲ್ಲಿ ಚಲಾಯಿಸಿದ ಒಟ್ಟು ಮತಗಳ ಅಂಕಿ ಸಂಖ್ಯೆ ಇನ್ನೂ ಸಿಕ್ಕಿಲ್ಲ. ಶಿಸ್ತಿನ ರಾಷ್ಟ್ರದಲ್ಲಿ ಇನ್ನೂ ಅಂಕಿ ಸಂಖ್ಯೆ ನೀಡಿಲ್ಲ ಅಂದರೆ ಏನರ್ಥ? ನಾವು ಜಾಗೃತರಾಗಬೇಕು. ಎಚ್ಚರಿಕೆ ಗಂಟೆ ಬಾರಿಸುತ್ತಿದೆ. ನಾವು ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಚುನಾವಣೆ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ. ಪವಿತ್ರವಾದ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗುವುದನ್ನು ತಡೆಯಲು ಸಾಧ್ಯವಾಗಲ್ಲ. ಚುನಾವಣೆ ಆಯೋಗ ಚುನಾವಣೆಯ ವಿಶ್ವಾಸಾರ್ಹತೆ ಹೆಚ್ಚಿಸಬೇಕು. ವಿಶ್ವಾಸಾರ್ಹತೆ ಹೆಚ್ಚಿಸಲು ಎಲ್ಲರೂ ಶ್ರಮ ಪಡಬೇಕಾಗಿದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಿದೆ. ಪ್ರಜಾಪ್ರಭುತ್ವದ ನ್ಯೂನತೆಗಳನ್ನು, ಕೊರತೆಗಳನ್ನು, ಎಡವುವುದನ್ನು ತಪ್ಪಿಸಬೇಕು. ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸಲು ಕಳಕಳಿ ಇರಲೇಬೇಕಾಗುತ್ತದೆ. ಗ್ಯಾರಂಟಿ ಯೋಜನೆ ಗೊಂದಲ ವಿಚಾರ. ಗ್ಯಾರಂಟಿ ಯೋಜನೆಗಳು ಬಂದಾಗೋದಿಲ್ಲ. ಬಂದಾಗಲು ಯಾವುದೇ ಕಾರಣಗಳಿಲ್ಲ. ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ. ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕೆಂಬ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮ ಎದುರು ಇಲ್ಲ. ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ಸ್ಟೇಡಿಯಂದ ಎಲ್ಲ ಸ್ಟ್ಯಾಂಡ್ಗಳು ಈ ಸಲ ಕಿಕ್ಕಿರಿದು ತುಂಬಿರೋದು ಜನ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಾಭಿಮಾನವನ್ನು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಮ್ಮಿಲಿತರಾಗಿ ಅಭಿವ್ಯಕ್ತಿಗೊಳಿಸುವುದು ಒಂದು ವಿಶೇಷ ಅಂಥೇಳಿ ನಾನು ಭಾವಿಸ್ಕೋತೇನೆ. ಈ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಚರಿಸಿರ್ತಕ್ಕಂಥ ಎಲ್ಲ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳನ್ನು ಮೊದಲು ಮಾಡಿ, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಮೊದಲು ಮಾಡಿ, CEO ಅವ್ರನ್ನ ಮೊದಲು ಮಾಡಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಮೊದಲು ಮಾಡಿ, ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆ. ಅದರ ಜೊತೆಗೇ ಬಹುದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಗಣ್ಯರು, ಯುವಕರು, ರೈತ ಬಂಧುಗಳು ಇವತ್ತು ಆಗಮಿಸಿರೋದು ನಮಗೆಲ್ಲ ಸಂತೋಷ ತಂದಿದೆ. ಉತ್ತಮ ಮಳೆ ಬೆಳೆಯಿಂದಾಗಿ ಸಮಾಧಾನದಿಂದ ಇರುವಂಥ ಎಲ್ಲ ಶ್ರಮಜೀವಿಗಳು ಈ ವರ್ಷ ಉತ್ತಮ ವರ್ಷವನ್ನು ಎದುರು ನೋಡ್ತಾ ಇದ್ದೇವೆ. ಉತ್ತಮ ಬೆಳೆ ಪೀಕ್ಗಳನ್ನು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಆ ರೀತಿ ಬೆಳೆ ನಮ್ಮದಾಗ್ತದೆ. ನೆಮ್ಮದಿಯ ನಾಳೆಗಳಿಗೆ ನಾವು ಎದುರು ನೋಡ್ತಾ ಇದ್ದೇವೆ. ಅದು ಸಾಧ್ಯ ಆಗ್ತದೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ. ಗೆಳೆಯರೇ, ಜಿಲ್ಲೆಯಲ್ಲಿ ಕಳೆದ ಆಗಸ್ಟ್ನಿಂದ ಇಲ್ಲಿಯವರೆಗೆ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ನಮ್ಮ ಸರ್ಕಾರದ ಭಾಳ ಮಹತ್ವದ ಯೋಜನೆ ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ಜಿಲ್ಲೆಯ ಎಲ್ಲ ಬಡವರನ್ನು ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಇತಿಹಾಸದೊಳಗೆ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆ. ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಗದಗು ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಗಳನ್ನು ಇವತ್ತು ಮೆರೀತಾ ಇದೆ. ನೀವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರೆ ಅವರಿಗಾಗಿ ಮಾಹಿತಿ ಕೇಂದ್ರ, ಸಹಾಯ ಕೇಂದ್ರ, ಅವರಿಗೆ ಗೌರವ ನೀಡಿ ಕೂರಿಸುವಂಥ ಸೌಲಭ್ಯ ಇದು ಒಂದು ಕಡೆ ಆದರೆ, ಪೊಲೀಸ್ ಇಲಾಖೆಯೊಳಗೆ ಆರಕ್ಷಕನಿಗೆ ಕನಿಷ್ಠ ಒಂದು ಮರ ಯೋಜನೆ ಅಂತ ಯೋಜನೆಗಳನ್ನು
ಇವತ್ತು ಹಮ್ಮಿಕೊಂಡು ರಚನಾತ್ಮಕ ಕೆಲಸಗಳಲ್ಲಿ ಇಲಾಖೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ನಾಗರಿಕರ ಸ್ನೇಹಿಯಾಗಿ ಕೀಲಿ ಹಾಕ್ಕೊಂಡು ಊರಿಗೆ ಹೋದಾಗ ಅದನ್ನು ಕಾಯ್ತೀವಿ, ನೀವು ತಿಳಿಸಿ ಹೋದರೆ ಸಾಕು, ಅದನ್ನು ಕಾಯ್ತೀವಿ ಅನ್ನುವಂಥ ಆ ಕಾವಲು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಮಾಡಿರೋದು ಭಾಳ ಸಂತೋಷದ ಹಾಗೂ ಜನಮೆಚ್ಚುಗೆಯ ಕಾರ್ಯಕ್ರಮ ಆಗಿದೆ. ಥರ್ಡ್ ಐ ಯೋಜನೆಯನ್ನು ನಾವು ಗದಗಿನಲ್ಲಿ ಜಾರಿಗೊಳಿಸಿದ ಮೇಲೆ ಏನು ಅಕ್ರಮಗಳಾಗ್ತಾಯಿದ್ವು, ಕಾನೂನು ಬಾಹಿರ ಚಟುವಟಿಕೆಗಳಾಗ್ತಾಯಿದ್ವು ಅಥವಾ ಕಾನೂನು ಬಾಹಿರವಾಗಿ ಇರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಏನು ಎಸಗ್ತಿದ್ರು ಅವುಗಳನ್ನು ಭಾಳ ದೊಡ್ಡ ಪ್ರಮಾಣದೊಳಗೆ ಕಡಿತ ಆಗಿದೆ, ಇಳಿತ ಆಗಿದೆ. 150% ಕಡಿಮೆ ಆಗಿವೆ ಅಂತನ್ನೋದನ್ನು ಹೇಳುವಾಗ ಸಂತೋಷ ಅನ್ನಿಸ್ತದೆ. ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದೊಳಗೆ ನಾವು ಈಗಾಗಲೇ ಮೊನ್ನೆ ಶಿಕ್ಷಣ ಇಲಾಖೆಯ ಒಂದು ಸುದೀರ್ಘ ಸಭೆಯನ್ನು ಮಾಡಿದ್ದೇವೆ. ಪ್ರೌಢಶಾಲೆ ಹಾಗೂ PU ಕಾಲೇಜುಗಳಿಗೆ ಯಾರಿಗೆ ಜಮೀನಿಲ್ಲ, ನಿವೇಶನ ಇಲ್ಲ, ಅವರಿಗೆ ನಿವೇಶನ 3 ತಿಂಗಳಲ್ಲಿ ಒದಗಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ವರ್ಷ ಏನು ಕೊರತೆ ಇದ್ದಂಥ ಕ್ಲಾಸ್ ರೂಮ್ಸ್ ಅದಾವು, ಕೊಠಡಿಗಳು, ಆ ಕೊಠಡಿಗಳ ನಿರ್ಮಾಣಕ್ಕಾಗಿ ಮುಂದಿನ ಆಗಸ್ಟ್ದೊಳಗಾಗಿ ಕ್ಲಾಸ್ ರೂಮ್ಸ್ ರಿಕ್ವೈರ್ಡ್ ಫಾರ್ ಹೈಸ್ಕೂಲ್ಸ್ ಆ್ಯಂಡ್ PU ಕಾಲೇಜಸ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್. ಪ್ರೌಢಶಾಲೆಗಳು ಹಾಗೂ PU ಕಾಲೇಜುಗಳಿಗೆ ಮುಂದಿನ ಆಗಸ್ಟ್ ಅನ್ನೋದ್ರೊಳಗಾಗಿ ನಾವು ಆ ಕೊಠಡಿಗಳನ್ನು ಕಟ್ಟಿಸಿ ಪೂರ್ಣಗೊಳಿಸ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಗದಗ ಜಿಲ್ಲೆಯಲ್ಲಿ ನೀವು ನೋಡಿದ ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಹೊಸ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ನಮಗೆ ಲಭ್ಯವಿರುವಂಥ ಏನು ಮೂಲಭೂತ ಸೌಲಭ್ಯ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಆ ಇನ್ಫ್ರಾಸ್ಟ್ರಕ್ಚರನ್ನು ಬಹುತೇಕ ಪ್ರಮಾಣದಲ್ಲಿ ಮೋರ್ ದೆನ್ 75% ಆ ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಈಗ ನಾವು ಸದುಪಯೋಗಗೊಳಿಸುತ್ತೀವಿ. ಸ್ವಿಮ್ಮಿಂಗ್ ಪೂಲ್ ತಮಗೆ ಹೇಳಬೇಕು ಅಂದರೆ ವಿಶೇಷವಾಗಿ ಈ ಬೇಸಿಗೆ ಕಾಲದೊಳಗೆ, ಸಮ್ಮರ್ ಹಾಲಿಡೇಸ್ದೊಳಗೆ, ಬೇಸಿಗೆ ರಜೆ ಕಾಲದೊಳಗೆ ಪ್ರತಿ ದಿವಸ 50,000 ರಿಂದ 70,000 ರೂಪಾಯಿ ಅಲ್ಲಿ ಆ ಫೀಸ್ ಕಲೆಕ್ಟ್ ಆಕಿತ್ತು. ಅಂದರೆ ಮೋರ್ ದೆನ್ 1200 ಪೀಪಲ್ 4 ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಅವರು ಈಜುವ ಕ್ರೀಡೆಗೆ ಉಪಯೋಗ ಮಾಡ್ತಿದ್ರೆ, ನಮ್ಮ ಇಂಡೋರ್ ಸ್ಟೇಡಿಯಂ 100ಕ್ಕೆ 75% ಭಾಗ ಅದರದ್ದು ಪೂರ್ಣವಾಗಿ ಉಪಯೋಗ ಆಗ್ತಾಯಿದೆ. ನಮ್ಮ ಓಪನ್ ಸ್ಟೇಡಿಯಂ ಅಂತೂ ಅದರ ಉಪಯೋಗ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಹಾಕಿ ಸ್ಟೇಡಿಯಮನ್ನು ವಿಶೇಷವಾಗಿ ಕೆಲವು ಕೋಚ್ಗಳನ್ನು ಕರೆಸಿ ಅಲ್ಲಿ ವ್ಯವಸ್ಥೆ ಮಾಡಲಾಗ್ತಾಯಿದೆ. ಹೀಗೆ ಕ್ರೀಡಾ ಕ್ಷೇತ್ರದೊಳಗೆ ನಮ್ಮ ಸೌಲಭ್ಯ ಮಾತ್ರ ಅಲ್ಲ, ಈಗ ನೀವು ಶೂಟಿಂಗದ್ದು ನೋಡಿದ್ರಿ, ನೀವು 3 ರಿಂದ 5 ಮಂದಿ ಗೋಲ್ಡ್ ಮೆಡಲಿಸ್ಟ್ ಅದಾರಲ್ಲ. ಕಬಡ್ಡಿಯೊಳಗೆ ನಮಗೆ ಒಳ್ಳೆಯ ರ್ಯಾಂಕ್ ಬರ್ತಾಯಿದೆ. ಹಾಕಿ ಪ್ಲೇಯರ್ಸು
ರಾಜ್ಯ ಮಟ್ಟದಲ್ಲಿ ನಮ್ಮ ಗದಗಿನಿಂದ ಈ ಸಲ 2-3 ಮಂದಿ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ವಿಶ್ವಾಸದೊಳಗೆ ನಾವಿದ್ದೇವೆ. ಹೀಗೆ ಕುಸ್ತಿಯೊಳಗೆ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಬರೋ ದಿವಸಗಳಲ್ಲಿ ತಮ್ಮೆಲ್ಲರ ಹೆಚ್ಚು ಪ್ರೋತ್ಸಾಹದಿಂದ ನಾವು ವಿಶೇಷವಾದಂಥ ಕ್ರೀಡೆಯ ಸಾಧನೆಗಳನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತ ಮಾಡ್ತೀವಿ. ಕೊರತೆಗಳನ್ನು, ಪ್ರಜಾಪ್ರಭುತ್ವದ ಕೊರತೆಗಳನ್ನು, ಪ್ರಜಾಪ್ರಭುತ್ವದಲ್ಲಿ ನಾವು ಎಡುವುದನ್ನು, ಪ್ರಜಾಪ್ರಭುತ್ವ ಬಲಿಷ್ಠಗೊಳಿಸ್ಬೇಕನ್ನೋರಿಗೆ ಕಳಕಳಿ ಇರಲೇಬೇಕಾದದ್ದು. ಸೆಕೆಂಡ್ ಫೇಸ್ ಎಲೆಕ್ಷನ್ ಏನಾದವು, ಅದರ ಒಟ್ಟು ಮತದಾರರು ಎಷ್ಟು ಜನ ಮತ ಚಲಾವಣೆ ಮಾಡಿದರು ಅನ್ನೋದು ನಮ್ಮ ದೇಶದಂಥ ಶಿಸ್ತಿನ ರಾಷ್ಟ್ರದೊಳಗೆ ಇನ್ನೂವರೆಗೆ ಅಂಕಿ ಸಿಕ್ಕಿಲ್ಲ ಅಂದ್ರೆ, ಅಂಕಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾವು ಜಾಗೃತರಾಗಲೇಬೇಕು. ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ. ಆದ್ದರಿಂದ ಇವತ್ತಿನ ಸನ್ನಿವೇಶ ಸ್ವಾತಂತ್ರ್ಯದ ಬೆಂಬಲಿಗರೇನಿದ್ದಾರೆ, ಸ್ವಾತಂತ್ರ್ಯ ಪ್ರೇಮಿಗಳೇನಿದ್ದಾರೆ, ನಾವು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಚುನಾವಣಾ ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆಗೋದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗ ಚುನಾವಣೆಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬೇಕು. ಆ ವಿಶ್ವಾಸಾರ್ಹತೆ ಹೆಚ್ಚಿಸೋದಕ್ಕಾಗಿ ಎಲ್ಲರೂ ಶ್ರಮ ಪಡಬೇಕಾಗಿದೆ. ಎಲ್ಲರೂ ಸಂಬಂಧಿತರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳು ಬಂದಾಗೋದಿಲ್ಲ, ಬಂದಾಗೋದಕ್ಕೆ ಯಾವುದೂ ಕಾರಣವೂ ಇಲ್ಲ. ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು. ಅದನ್ನು ಹೊರತುಪಡಿಸಿದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಯಾರು GST ನಂಬರ್ ಹೊಂದಿದ್ದಾರೆ, ಯಾರು ಬಡತನ ರೇಖೆಯಿಂದ ಮ್ಯಾಲಿದ್ದಾರೆ, ಮಧ್ಯಮ ವರ್ಗದಲ್ಲಿದ್ದಾರೆ, ಶ್ರೇಷ್ಠ ಮಧ್ಯಮ ವರ್ಗದಲ್ಲಿದ್ದಾರೆ, ದೊಡ್ಡ ಜಮೀನ್ದಾರಿದ್ದಾರೆ, ಅವ್ರಿಗೆ ನಾವು ಕೊಡಬಾರ್ದು ಅಂತ ಮಾಡಿದ್ದೇವೆ. ಅದನ್ನು ತಪ್ಪಿಸಿ ನುಸುಳ್ಕೊಂಡು ಯಾರು ಬಂದಿದ್ರೆ ಅವ್ರುಗಳನ್ನು ತೆಗೆಯೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ನಮಗೆ ಈಗ ಸದ್ಯದ ನಿಯಮಗಳೊಳಗೆ ಐತಿ. ಆದ್ದರಿಂದ ಗ್ಯಾರಂಟಿಗಳನ್ನು ಕಡಿಮೆಗೊಳಿಸೋದಾಗಲಿ, ಕೆಲವು ವರ್ಗಗಳಿಗೆ ತಪ್ಪಿಸೋದಾಗಲಿ ಯಾವುದೂ ಪ್ರಸ್ತಾವ ಇಲ್ಲ.